ಹಾವೇರಿಯ ಶಿಗ್ಗಾಂವಿಯಲ್ಲಿ ಗುತ್ತಿಗೆದಾರ ಶಿವಾನಂದ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತಹ ಮೇಜರ್ ಟ್ವಿಸ್ಟ್ ಇದು. ಆ ಸಿಸಿಟಿವಿ ಫುಟೇಜ್ ಟ್ವಿಸ್ಟ್ ಬೇರೆ, ಆ ಮನೆ ಕೆಲಸದವನಿದ್ದಾನೆ ಜಂಪನಗೌಡ ಅದು ಬೇರೆ. ಇದು ಯಾಕೋ ಮೇನ್ ಟ್ವಿಸ್ಟ್ ಅಂತ ಅನಿಸ್ತಾ ಇದೆ. ಯಾಕಂದರೆ ಆಡಿಯೋ ವೈರಲ್ ಆಗಿದೆ ಈಗ. ಆಪ್ತರ ಜೊತೆಗೆ ಆರೋಪಿ ಅಶ್ರಫ್ ಏನು ಕೊಲೆ ಮಾಡಿದ್ದಾನೆ ಆತ ಮಾತನಾಡಿರುವಂಥ ಆಡಿಯೋ ಇದು. ಅಶ್ರಫ್ ಕೊಲೆಗೆ ಸಂಚು ರೂಪಿಸಿದ್ದಂತೆ ಈ ಶಿವಾನಂದ ಕುನ್ನೂರು ಅಂದರೆ ಕೊಲೆಯಾದವನು ಅಸಲಿ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾನೆ. ಕೊಲೆ ಆರೋಪಿ ಅಶ್ರಫ್. ಶಿಗ್ಗಾಂವಿಯಲ್ಲಿ ಶಿವಾನಂದ ಕುನ್ನೂರ್ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈಗ ಈ ಆಡಿಯೋ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಆಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ನನ್ನ ಕೊಲೆಗೆ ಗುತ್ತಿಗೆದಾರ ಶಿವಾನಂದ್ ಸುಪಾರಿ ಕೊಟ್ಟಿದ್ದ. ಈ ಅಶ್ರಫ್ ಹೇಳೋ ಮಾತಿದು. 20 ಲಕ್ಷ ರೂಪಾಯಿಗೆ ನನ್ನ ಕೊಲ್ಲೋಕೆ ಹುಬ್ಬಳ್ಳಿ ಹುಡುಗರಿಗೆ ಸುಪಾರಿ ಕೊಟ್ಟಿರ್ತಾನೆ. ಬೆಳಗ್ಗೆ ನನ್ನ ಮನೆಗೆ ಬಂದು ಎತ್ತಾಕೊಂಡು ಹೋಗಿ ಬೆತ್ತಲೆ ಮಾಡಿ ಥಳಿಸಿದ್ದ ಶಿವಾನಂದ್. ನಾನು ಅಲ್ಲಿಂದ ಓಡಿ ಬಂದೆ. ಮತ್ತೆ ನಾನು ಹುಡುಕೊಂಡು ಶಿವಾನಂದ್ ಒಬ್ಬನೇ ಮನೆಗೆ ಬಂದಿದ್ದ. ಆಗ ನನ್ನ ಸ್ನೇಹಿತರನ್ನ ಕರೆಸಿ ಅವನನ್ನು ಕತ್ತರಿಸಿದ್ದೇನೆ. ಸರೆಂಡರ್ ಆಗ್ತೇನೆ, ನಾನು ಬರೋವರೆಗೂ ನನ್ನ ಫ್ಯಾಮಿಲಿ ನೋಡ್ಕೋ, ನಾನು ತಪ್ಪು ಮಾಡಿದ್ದೇನೆ, ನನ್ನ ಮನೆಯವರನ್ನು ನೋಡಿಕೋ ಅಣ್ಣ ಅಂಥೇಳಿ ಈಗ ಯಾರ್ದ ಜೊತೆ ಮಾತನಾಡಿರುವಂಥ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಅಂದರೆ ಕೊಲೆ ಆದ ಮೇಲೆ ಇದು ಅಶ್ರಫ್ ಮಾತಾಡಿದ್ದು. ಏನು ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದಂಥ ಫೋಟೋ ನನ್ನ ಕಡೆ ಇದ್ವು. ಆ ಫೋಟೋಗಳನ್ನು ತೆಗೆದುಕೊಳ್ಳಲಿಕ್ಕೆ ನನಗೆ ಹೊಡೆದು ಹಿಂಸೆ ಕೊಟ್ಟಿದ್ದಾನೆ ಇವನು ಶಿವಾನಂದು. ಆತ ನನ್ನ ಕೊಲೆಗೆ ಸುಪಾರಿ ನೀಡಿದ್ದ. ಹೀಗಾಗಿ ನಾನೇ ಅವನನ್ನು ಮುಗಿಸ್ಬಿಟ್ಟೆ. ಕೊಲೆಯ ಆರೋಪಿ ಅಶ್ರಫ್ ಆಪ್ತರ ಜೊತೆಗೆ ಮಾತನಾಡಿದಂಥ ಆಡಿಯೋ ಇದೀಗ ವೈರಲ್ ಆಗಿದೆ. ನನ್ನ ಕೇಸ್ ಗೀಸ್ ಮಾಡಕ್ ಹೋತಾವ ಅಷ್ಟಕ್ಕೆ ಮುಗಿತಾನ ಅದ ಇವಂದ ಹೆಣ್ಮಕ್ಳ ಕೂಟ ಇತ್ತಿದ್ದ ಫೋಟೋ ಗಿಟೋ ಅವೆಲ್ಲ ಏನೇನೋ ಕಾಪಿ ಇಟ್ಕೋಣ ನನ್ ಕಡೆ. ಕಾಪಿ ಇಟ್ಕೊಂಡಿದ್ದಾನ. ಈ ಕಾಪಿ ಸಂಬಂಧ ನಂದ ಡೀಲ್ ಕೊಟ್ಟು ಬಿಟ್ಟ ನೋಡೋಣ. ನನ್ ಕಡೆ ವಿಡಿಯೋ ಅದಾನ. ಗರ್ದ ಕಡೆ ಹುಡುಗರ 20 ಲಕ್ಷ ರೂಪಾಯಿ ಕೈಯಾಗ ಕ್ಯಾಶ್ ಇಟ್ಕೊಂಡ್ ಹೊಂಟಾರ. ಇವ್ ಒಬ್ಬ ಅದಾನ ಇದ್ರಿ ಅದ್ರಾಗ ಬಡ್ಡಿ ಹಣೆ ಒಬ್ಬ ಅದಾನ. ಅವ್ರ ವಿಡಿಯೋ ಐತಣ ನನ್ ಕಡೆ. ಅವ್ರು ಹೆಂಗ್ ಡೀಲ್ ಮಾಡಕ್ ಕುಂತಾರ, ಅವ್ರು ಎಷ್ಟು ರೊಕ್ಕ ಮಾಡ್ತಾರ ನಿನ್ ವಿಡಿಯೋ ಹಾಕ್ತೀರಿ ನೋಡೋಣ. ಬನ್ನೂರ್ ನಡಿಲಿದೆ. ಅವ್ರು ಹೊಡೆದಿದ್ದ ಎಲ್ಲಿ ನಿಮಗೆ ಅಣ್ಣ? ಇಲ್ಲಿ ಎಲ್ಲ ಕರೆಕ್ಟ್ ಬ್ರಿಡ್ಜ್ ಕಡೆ ಪೆಟ್ರೋಲ್ ಬಂಕ್. ಬ್ರಿಡ್ಜ್ ಅಲ್ಲೇ ಹೊರಗ್ ಬರೋ ಮುಂದೆ ಸಾಗರ್ ಒಂದ್ ಇದೈತಿ ಗ್ಯಾರೇಜ್. ಆ ಸಾಗರ್ ಗ್ಯಾರೇಜ್ ಬಾಜು ಅಲ್ಲೇ ಒಂದ್ ಇದೈತಿ ನೋಡೋಣ ಹೋಟೆಲ್. ಆ ಹೋಟೆಲ್ ಒಳಗ ಅಲ್ಲೇ ಹೊರಗ ಹೊಡಿತೀವಿ ನೋಡೋಣ. ಯಾರ್ಯಾರು ಹೊಡೆದಿರ ನಮ್ಗೆ? ಹಣನಳ್ಳಿ ಸುದ್ಯಾ. ಸುದ್ಯಾಗಿದೆ ಯಾರು ಗೊತ್ತಿಲ್ಪ ನನಗೆ. ಏನ್ ಮಾಡ್ಬಿಟ್ಟೆನ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಎಲ್ಲಿ ಇಲ್ಲೇ ಅವ್ರು ಹಂಗ ತಪ್ಪಿಸ್ಕೊಂಡ್ ಬಂದೆ. ಇವಾಗ ಹುಡುಕಾಕಂತ ಹೇಳಿ ಶಿವ ಹಂಗೆ ಬಂದಿದ್ದ ನನಗೆ. ನಾನು ಒಬ್ಬ ಹಾಕೊಂಡ್ ಬರ್ತೇನೆ ಅಂತ ಹೇಳಿ ಅವ್ರಿಗೆ ಎಲ್ಲರಿಗೂ ಅಲ್ಲೇ ನಿಲ್ಲಿಸಿ ಇವ ಬಂದ. ಅಲ್ಲೇ ನಾ ಸಿಕ್ಕಿಲ್ಲ ಅವಂಗ. ಅಲ್ಲಿ ಹಿಂದ್ ಓಡೋಗ್ಬಿಟ್ಟ ಕಾರ್ ಒಳಗ. ಅದೆಲ್ಲ ಗಿಡ ಹಿಂದೆ ಸಾಗರ ಗ್ಯಾರೇಜಿಂದ ಅಲ್ಲಿ ಹುಡುಗ ಬಣ್ಣ ಹುಡುಗರು ಫೋನ್ ಹೊಡೆದಿದ್ದ ಯಾರು ನೋಡಿಲ್ಲ ಅವ್ನ? ಹೊಡೆದು ನೋಡ್ಯಾರಣ್ಣ ಎಲ್ಲ ಲೈವ್. ಎಲ್ಲರೂ ಲೈವ್ ನೋಡ್ಯಾರಣ್ಣ ಎಲ್ಲರೂ. ಸತ್ತಾನ ನಾವ ನನ್ಗೆ ಬಾಳ ಖರಾಬ್ ಮಾಡಿದ. ನನ್ ಜೀವ ಅಂತಾನ ಅಲ್ಲಿ. ಎದ್ರ ಸಲುವಾಗಿ ಅದ ಅಣ್ಣ? ಅದು ಮೊನ್ನೆ ಒಂದ್ ಮ್ಯಾಟ್ರನ್ಯಾಗ ಅವ್ನ ಡ್ರೈವರ್ಗೆ ಹೊಡೆದಿದ್ವಿ ನಾವು. ಯಾವ ಡ್ರೈವರ್ಗೆ? ಅವ್ನ ಡ್ರೈವರ್ ಕುಡ್ದ ಅಂತ ಹೇಳಿ ಅಣ್ಣ. ಅದ್ ಮುಗಿತ ನನ್ನ ಕೇಸ್. ಇವಾಗ ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ ಸಿಕ್ಕಿದಂಥ CCTV ಫುಟೇಜು, ಅವ್ರ ಮನೆ ಕೆಲಸದವನು, ಅದಕ್ಕಿಂತ ಅಶ್ರಫ್ ಮಾತಾಡಿರುವಂಥ ಈ ಆಡಿಯೋ ಇದೆಯಲ್ವಾ, ಈ ಶಿವಾನಂದ ಕೊಲೆಗೆ ದೊಡ್ಡ ಟ್ವಿಸ್ಟ್ ಅನ್ನು ಕೊಡುತ್ತಾ ಅಂತ ಹೇಳಿ ಹಾಗಾದ್ರೆ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ? ಪ್ರಭು, ದಿನಕ್ಕೊಂದು ಅಂದ್ರೆ ಇಲ್ಲಿ ಗಳಿಗೆಗೊಂದು ನಾವು ಯಾವುದೋ ಒಂದು ಪ್ರಕರಣ ತೆಗೆದುಕೊಂಡಾಗ ಇಲ್ಲಿ ಅಂತಂದ್ರೆ ದಿನಕ್ಕೊಂದು ಟ್ವಿಸ್ಟ್ ಕೊಡುವುದನ್ನ ನೋಡಿದೆ. ಆದ್ರೆ ಈ ಒಂದು ಪ್ರಕರಣ ಗುತ್ತಿಗೆದಾರ ಶಿವಾನಂದ ಕುನ್ನೂರನ ಕೊಲೆ ಪ್ರಕರಣ ಏನಿದೆ, ಈ ಗಳಿಗೊಂದು ಇವತ್ತು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಬೆಳಿಗ್ಗೆ ಇಲ್ಲಿ ಅಂತಂದ್ರೆ ಕೆಲವೊಂದಿಷ್ಟು CCTV ವೈರಲ್ ಆಗಿದ್ದು. ಆ ಜಂಪನಗೌಡ ಏನಿದೆ ಆತ ಮನೆ ಕೆಲಸ ಮಾಡ್ಕೊಂಡಿದ್ದವನು. ಆ ಕೆಲವೊಂದಿಷ್ಟು CCTV ಫುಟೇಜ್ಗಳು ಕೈಯಲ್ಲಿ ಕಂತೆ ಹಣವನ್ನ ಹಿಡ್ಕೊಂಡಿರುವಂತ ಫುಟೇಜ್ಗಳು ವೈರಲ್ ಆಗಿದ್ವು. ಅದರ ಬೆನ್ನಲ್ಲೇ ಈಗ ಅಂತಂದ್ರೆ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಮತ್ತು ಆ ಹಣ ಹಿಡಿದುಕೊಂಡಿರೋದಕ್ಕೂ ಈಗ ಮತ್ತೆ ಈ ಒಂದು ಆಡಿಯೋ ವೈರಲ್ ಆಗಿರೋದಕ್ಕೂ ಇಲ್ಲಿದ್ರೆ ಪುಷ್ಟಿ ಮತ್ತು ಇಲ್ಲಿ ಅಂದ್ರೆ ಒಂದಕ್ಕೊಂದು ಸಂಬಂಧ ಇವತ್ತು ಇಲ್ಲಿ ಅಂದ್ರೆ ಗೊತ್ತಾಗ್ತದೆ ಯಾಕೆ ಇದೆ ಅಂತಂತೇಳಿ. ಯಾಕಂದ್ರೆ ಈತ ಅಶ್ರಫ್ ಮಾತನಾಡುವುದಕ್ಕೂ ಇಲ್ಲಿ ಹೇಳ್ತಾನೆ, ನನ್ನ ಕೊಲೆಗೆ ಶಿವಾನಂದ ಕುನ್ನೂರು ಸುಪಾರಿ ಕೊಟ್ಟಿದ್ದ. ಇದೇ ಒಂದು ಖಾಸಗಿ ಹೋಟೆಲ್ ಅಲ್ಲಿ ನನಗೆ ಆ ವಿಷಯ ಗೊತ್ತಿದೆ.
20 ಲಕ್ಷ ರೂಪಾಯಿ ಇಲ್ಲಿ ಅಂದ್ರೆ ವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಈತ ಆಸರಪ್ಪ ಒಂದು ಆಡಿಯೋದಲ್ಲಿ ಹೇಳ್ತಾನೆ. ಇದನ್ನ ನೋಡಿದಾಗ ಇಲ್ಲಿ ಅಂತಂದ್ರೆ ಆತ ಮನೆ ಕೆಲಸದ ಏನು ಈ ಶಿವಾನಂದ ಕುನ್ನೂರ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದಿರುವಂತಹ ಜಂಪನಗೌಡ ಇದೇ ಒಂದು ಹೋಟೆಲ್ ನಲ್ಲಿ ಇದೇ 21 ಅಂದ್ರೆ ಕಳೆದ 21ರಂದು ಕೈಯಲ್ಲಿ ಕಂತೆ ಹಣ ಹಿಡ್ಕೊಂಡು ಬರ್ತಾನೆ. ಇದನ್ನೆಲ್ಲವೂ ನೋಡಿದಾಗ ಇಲ್ಲಿ ಯಾರು ಯಾರಿಗೆ ಸುಪಾರಿ ಕೊಟ್ಟಿದ್ರು ಅನ್ನೋದೇ ಒಂದ್ ಕಡೆ ಅಂತಂದ್ರೆ ಇವತ್ತು ಪ್ರಶ್ನೆ ಉದ್ಭವ ಆಗಿದೆ. ಆದ್ರೆ ಆಸರಪ್ ಇಲ್ಲಿ ಹೇಳ್ತಾನೆ ಆ ಮಾತಿನ ಉದ್ದಕ್ಕೂ ಆತನ ಆಡಿಯೋ ತನ್ನ ಆಪ್ತರ ಜೊತೆ ಏನು ಮಾತನಾಡಿದಂತ ಈಗೇನು ಆಡಿಯೋ ಇರಲಾಗಿದೆ ಮಾತಿದ್ದಕ್ಕೂ ಹೇಳಿದ್ದು ಒಂದೇ ಏನು ಅಂದ್ರೆ ನನ್ನ ಕೊಲೆಗೆ ಆತ ಇಲ್ಲಿ ಅಂದ್ರೆ ನನ್ನನ್ನ ಹತ್ಯೆ ಮಾಡಲು ಸುಪಾರಿ ಕೊಟ್ಟಿದ್ದ 20 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದ ನನ್ನ ಕುಟುಂಬವನ್ನ ಇಲ್ಲಿದ್ರೆ ಚೆನ್ನಾಗಿ ನೋಡಿಕೋ ಅಂತೇಳಿ ಆಪ್ತನೊಂದಿಗೆ ಹೇಳಿದ್ದು ಅಷ್ಟೇ ಸಹಿತ ನಾನು ಈಗ ಕೆಲವು ದಿನಗಳ ಹಿಂದ್ಗಡೆ ಅಷ್ಟೇ ಅಂದ್ರೆ ಆತನ ಡ್ರೈವರ್ನೊಂದಿಗೆ ನಾವು ಜಗಳ ಮಾಡ್ಕೊಂಡಿದ್ವಿ. ಅದರ ಜೊತೆಗೆ ಇಲ್ಲಿ ಅಂದ್ರೆ ಶಿವಾನಂದ ಕುನ್ನೂರ್ನ ಏನಿದಾನೆ ಆ ಶಿವಾನಂದ ಕುನ್ನೂರ್ನ ಕೆಲವೊಂದಿಷ್ಟು ಮಹಿಳೆಯರ ಜೊತೆ ಇರುವಂತಹ ಫೋಟೋಗಳು ವಿಡಿಯೋಗಳು ನನ್ನ ಬಳಿ ಇದ್ವು. ಹೀಗಾಗಿ ಅವುಗಳನ್ನ ಇಲ್ಲಿ ಅಂದ್ರೆ ಡಿಲೀಟ್ ಮಾಡು ಅಂತೇಳಿ ನನ್ನ ಈ ಹಿಂದಕ್ಕೂ ಸಹಿತ ಇಲ್ಲಂದ್ರೆ ನನ್ನ ಕರೆದು ಮಾತನಾಡಿದ್ದ. ನಾನು ಅವುಗಳನ್ನ ಡಿಲೀಟ್ ಮಾಡಿರ್ಲಿಲ್ಲ ಅಷ್ಟೇ ಸಹಿತ ಇಲ್ಲಂದ್ರೆ ನನಗೆ ಈ ಹಿಂದಕ್ಕೂ ಒಬ್ಬನೇ ಇದ್ದಾಗ ನನಗೆ ಧಮಕಿ ಹಾಕುವಂತಹ ಕೆಲಸವನ್ನ ಮಾಡಿದ್ದ. ಈಗ ಅಂತಂದ್ರೆ ನನ್ನ ಹತ್ಯೆ ಮಾಡಲು ಪ್ಲಾನ್ ಮಾಡಿದ ಸುಪಾರಿ ಕೊಟ್ಟಿದ್ದ. ಅದೇ ಒಂದು ಕಾರಣಕ್ಕೆ ಇವತ್ತು ನಾನು ಅವನನ್ನ ಕೊಲೆ ಮಾಡಿ ಓಡಿ ಹೋಗ್ತಾ ಇದ್ದೀನಿ, ನನ್ನ ಕುಟುಂಬವನ್ನ ನೋಡಿಕೋ ಅಂತೇಳಿ ಒಂದೊಂದು ಆಡಿಯೋ ಈಗ ವೈರಲ್ ಆಗ್ತಿದೆ ಪ್ರಭು. ಅಂದ್ರೆ ಈಗ ಎಲ್ಲಪ್ಪ ಈ ಆಡಿಯೋ ವೈರಲ್ ಆಗಿದೆ. ಆರಂಭದಲ್ಲಿ ನಾವು ನೋಡ್ತಾ ಇದ್ವಿ ಅದೇನೋ ಜಾಗದ ಸಂಬಂಧಪಟ್ಟಂಗೆ ನಾಗರಾಜ್ ಏನಿದ್ದಾನೆ A1 ಆರೋಪಿ ಅವನ ಫ್ಯಾಮಿಲಿಗೂ ಇವ್ರಿಗೂ ಒಂದ್ ರೀತಿ ಜಿದ್ದಿತ್ತು ಅಂತ ಹೇಳಿ ಕೇಳ್ಪಟ್ವಿ. ಡೈವರ್ಟ್ ಮಾಡ್ಲಿಕ್ಕೂ ಕೂಡ ಇದನ್ನ ಮಾಡಿರುವಂತ ಸಾಧ್ಯತೆಗಳು ಇದಾವೇನೋ ಗೊತ್ತಿಲ್ಲ. ಬಟ್ ತನಿಖೆ ಆದ್ಮೇಲೆ ಸ್ಪಷ್ಟ ಕಾರಣ ಗೊತ್ತಾಗ್ಬೋದು ಅಂತ ಹೇಗಂತ ಪ್ರಭು ನಿಜ. ಯಾಕಂದ್ರೆ ಇಲ್ಲಿ ಪ್ರಾರಂಭದಲ್ಲಿ ಯಾವಾಗ ಕೊಲೆ ಆಯ್ತು, ಕೊಲೆ ಆದ ನಂತರ ಶಿವಾನಂದ ಕುನ್ನೂರ್ನ ಪತ್ನಿ ನಾಗರತ್ನ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಏನು ಅಂತಂದ್ರೆ ನನ್ನ ಗಂಡನ ಕೊಲೆಗೆ ಇಲ್ಲಿ ಅಂತಂದ್ರೆ ಇಲ್ಲಿ ಕೋಟ್ಯಾಂತರ ಬೆಲೆ ಬಾಳುವಂತಹ ಆಸ್ತಿ ಏನಿದೆ ನಿಶ್ಚಿಮಪ್ಪ ಫ್ಯಾಮಿಲಿ ಏನಿದೆ ಆ ಫ್ಯಾಮಿಲಿ ನಮ್ಮ ನಡುವೆ ಆ ಕುಟುಂಬ ನಡುವೆ ಇಲ್ಲಿ ಜಗಳ ಇತ್ತು. ಹೀಗಾಗಿ ನಿಶ್ಚಿಮಪ್ಪನ ಕುಟುಂಬ ನನ್ನ ಗಂಡನನ್ನ ಕೊಲೆ ಮಾಡಿದೆ ಅಂತೇಳಿ ಪತ್ನಿ ಆರೋಪ ಮಾಡಿದಷ್ಟೇ ದೂರ ನೀಡಿದ್ಲು. ಈಗ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದ್ದು ನೋಡುವಾಗ ಇಲ್ಲಿ ಅಂತಂದ್ರೆ ಒಂದ್ ಕಡೆ ಅಂದ್ರೆ ಆಸ್ತಿ ವಿವಾದ, ಇನ್ನೊಂದು ಕಡೆ ಅಂತಂದ್ರೆ ಕಾಸ್ತಿ ಹೋಟೆಲ್ ಕಂತೆ ಹಣ ಹಿಡಿದು, ಇನ್ನೊಂದು ಕಡೆ ಅಂತಂದ್ರೆ ಈ ಒಂದು ಆಡಿಯೋ ಮೂರುಗಳನ್ನು ನೋಡಿದಾಗ ಇಲ್ಲಿದ್ರೆ ಒಂದಕ್ಕೊಂದು ಸಂಬಂಧ ಇದೆಯಾ ಅಥವಾ ಯಾರು ಕೊಲೆ ಮಾಡಿ ಸುಪಾರಿ ಕೊಟ್ಟಿದ್ರೆ ಅನ್ನೋದು ಆ ಆಂಗಲ್ ಅಲ್ಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಪ್ರಭು. ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.